ಮಧ್ಯಾಹ್ನ ಯಾರಮ್ಮ ಮಲ್ಕಚ್ಚಾರೆ? ಮಧ್ಯಾಹ್ನ ಹೊತ್ತು ಮಲ್ಗಾಕ್ ಬಿಡ್ತಾರ ಮಕ್ಳನ್ನ? ಊಟ ಮಾಡಿ ಏನೋ ಕೆಲಸ ಮಾಡಿ ಅಂತ ಹೇಳ್ಬೇಕು ನೀನು. ಪಾಪ ಗೈಸ್ ನೋಡಿ ನಮ್ ಗಾನವಿಗೆ ಊಟ ಆದ್ಮೇಲೆ ಹೋಗಿ ಮಲ್ಕ ಸ್ವಲ್ಪ ಹೊತ್ತು ಅನ್ನತ್ತಲ್ಲ ನಮ್ಮಮ್ಮ. ಯಾರು ನಂದು ಆಯ್ತಲ್ಲ ಏಜು 21. ನೋಡ್ದ ಕಳ್ಸಕ್ಕೆ ನಿಲ್ಸಿದ್ಯಲ್ಲ. ಸುಮ್ನಿರು. ಪ್ರತಿಯೊಬ್ರು ಮನೇಲಿ ಶಿವರಾತ್ರಿ ದಿನ ಉಪ್ಪಿಟ್ಟು ಮಾಡ್ತಾರೆ. ತಪ್ಪಿದ್ರೆ ಈ ಅವಲಕ್ಕಿ ಮಾಡಲ್ಲ. ಈ ಟಮಟ ಯಾಕೆ ಉಪ್ಪಿಟ್ಟು ನೀನ್ ಮೊನ್ನೆ ಮಾಡ್ದಾಗ ನಾನು ಇಷ್ಟಪಡ್ತಿರ್ಲಿಲ್ವ? ಆಯ್ತು ಮಾಡಮ್ಮ. ಉಪ್ಪಿಟ್ಟು ಕೇಸರಿ ಬಾತು ಟಮಟ ಮಾಡ್ಬೇಕು. ಮಾಡ್ತೀಯಾ? ಯಾಕೆ ಮಾಡ್ಲಿ? ನಾವ್ ತಿನ್ನಲ್ವಲ್ಲ. ನಾವ್ ತಿನ್ನಂತದ್ ಮಾಡಿದ್ರೆ ಸಾಕು. ಪಾಯಸ ಮಾಡಿಟ್ಟಿಲ್ವಲ್ಲಿ ಕುಡಿಯುವ ಗಂಟ್ಲು ತುಂಬಾ. ಗೈಸ್ ನೋಡಿ ಎಲ್ರು ಮನೇಲಿ ಟಮಟ ಮಾಡ್ತಾರೆ. ನಮ್ಮ ಮನೇಲಿ ಯಾವ ಟಮಟನು ಮಾಡಿಲ್ಲ, ಏನು ಮಾಡಲ್ಲ. ನಾನು ಇಷ್ಟು ವರ್ಷ ಆದ್ರೂ ಮಾಡಲ್ಲ. ಏನು ಮಾಡಲ್ಲ. ನಿಂಗೆ ಗೊತ್ತಾನೆ ಮಾಡಕ್ ಬರಲ್ಲ ನನಗೆ. ಸರಿ ಉಪ್ಪಿಟ್ಟು ಗೊತ್ತಾನೆ. ಉಪ್ಪಿಟ್ಟು ಗೊತ್ತಾನೆ. ಉಪ್ಪಿಟ್ಟು ಗೊತ್ತಾನೆ. ಅದಕ್ಕೆ ಯಾಕೆ ಮುಖದ ಹತ್ರ ಕ್ಯಾಮ್ರಾ ತತ್ಯಾ? ಸುರಸುಂದರಿ ಅದ್ ಗೊತ್ತು ತಗ. ಸುರಸುಂದರಿ ಬರವಾ. ಅಯ್ಯಮ್ಮ ನೀನ್ ಸುಂದರಿಯಾಗಿ ಹುಟ್ಟಿರೋದಕ್ಕೆ ನಾನ್ ಸುಂದರಾಗಿ ಹುಟ್ಟಿದೀನಮ್ಮ. ನಂಗೆ ಯಾಕಮ್ಮ ಹೊಟ್ಟೆ ಊರಿ? ಗೈಸ್ ಆದ್ರೂ ಮಾತ್ರ ನಾವ್ ಅಮ್ಮನ ಹಣೆ ಮೇಲೆ ಒಂದ್ ಸಣ್ಣದಾಗ ಒಂದ್ ಮನೆ ಆದ್ರೂ ಕಟ್ಬೋದು ಗೈಸ್. ಗೈಸ್ ನಮ್ ಗಾನವಿ ಅಲ್ಲ, ನಾನು ನಮ್ಮಮ್ಮ ಕಿತ್ತಾಡ್ತಿದ್ರೆ ಮಾತ್ರ ನಮ್ ಗಾನವಿ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಬಿಡಿ ದೊಡಮ್ಮ ಹೋಗ್ಲಿ ಅಂತ ಹೇಳಲ್ಲ. ಬಿಡಿ ದೊಡಮ್ಮ ಪಾಪ ಯಾಕಂಗ್ ಚಿರೋಣ್ಣಂಗ್ ಬೈತೀರ ಅಂತ ಹೇಳಲ್ಲ. ಸುಮ್ನೆ ನಗಾಡ್ತಾ ಇರ್ತಾಳೆ. ನಾನೆಲ್ಲ ಏನಿದೆ ಅದು ನ್ಯಾಚುರಲ್ ಆಗಿ ತೋರಿಸ್ತೀನಿ ಅಂತ ಬಿಡ್ತಿರ್ತೀಯಲ್ಲ ಬುಲ್ಡೆ ದಾಸ, ಅದನ್ನ ಹಾಕೋಳ ಮಾಡಿದಾಳಲ್ವಾ ವಿಡಿಯೋ ಮಾಡಿದ್ಯವ? ಅದು ಹಳೆ ವಿಡಿಯೋ ಡಿಲೀಟ್ ಆಗೈತೆ. ನಿಂದ ಹಂಗೆ ನೀನು ಅಲ್ಲ ಕಣಮ್ಮ, ಲೈಟ್ ಆಫ್ ಮಾಡ್ಕೊಂಡು ತೋರ್ಸೋಳ್ ಕಣಮ್ಮ. ತೋರ್ಸು ಏನಾರ ಆಗ್ಲಿ. ಒಟ್ನಲ್ಲಿ ನಾಯಿ ತರ ಗೊಟ್ಟೆ ಹೊಡೆದಿದ್ಯಾ ತಾನೆ, ಹಂದಿ ತರ ತಿಂದು ಮನ್ಗಿ. ಗೈಸ್ ಏನಾಗಿದೆ ಗೊತ್ತಾ ಗೈಸ್, ನಾನು ಮಲ್ಗಿರ್ಬೇಕ ನಮ್ ಗಾನವಿ ಏನ್ ಮಾಡೋಳೆ, ವಿಡಿಯೋ ಮಾಡ್ಕೊಂಡೋಳೆ. ನಾನು ಮಲ್ಗಿರೋದನ್ನ ಗೊರ್ಕೆ ಹೊಡಿಯೋದನ್ನ ವಿಡಿಯೋ ಮಾಡೋಳೆ. ಅದು ಹೋಗ್ಲಿ ವಿಡಿಯೋ ಕ್ಲೀನ್ ಆಗಿ ಮಾಡೋಣ. ಫುಲ್ ಬ್ಲರ್ ಬಂದೈತೆ. ಅದಕ್ಕೆ ನಾನು ಸುಮ್ಮನೆ ಅದೇ, ಅದಕ್ಕೆ ಹಾಕಿಲ್ಲ. ಅದ್ ವಿಡಿಯೋ ಇಲ್ಲ ಆಗ. ನಾನು ನೆಕ್ಸ್ಟ್ ಟೈಮ್ ಏನು ನಾನ್ ನ್ಯಾಚುರಲ್ ಗಾನು. ನ್ಯಾಚುರಲ್ ಏನಿಲ್ಲ. ನಿನ್ ಕ್ಯಾಮ್ರಾ ಇಟ್ಟ ತಕ್ಷಣ ಆಡೋದೇ ನಾಟಕ. ನೀನು ನಾಟಕದ ತರ ನೀನು ಮಾತು. ಗೈಸ್ ನಾವಮ್ಮ ನನ್ನನ್ನೇ ಎಕ್ಸ್ಪೋಸ್ ಮಾಡ್ತಾರಲ್ಲ ಗೈಸ್. ನಾನ್ ಗಾಂಧೀಜಿ ಅನ್ನಂಗ್ ಮಾತಾಡ್ತೀಯಲ್ಲ, ಅದೆಲ್ಲ ತೋರಿಸ್ತೀನಿ. ಆಗಲ್ವ ನಿನ್ಗೆ? ಯಾಕೆ? ನಿನ್ ಓದ್ಸಿರೋದೇನ ದನಕಾಯಿ ಅಂತನ? ಓ ಹಂಗಾರೆ ತಾತಾಜಿ ನಿನ್ನ ಓದಿಸ್ತಿರ್ಬೇಕ, ನೀನೇನ ದನ ಕಾಯ್ತಿದ್ದ? ಗಾನವಿ ಏಜ್ ಅಷ್ಟೊತ್ತಿಗೆ ಮದ್ವೆನೇ ಆಗೋಗಿತ್ತು. ಅಲ್ಲ ಅದೆಲ್ಲ ಗೊತ್ತಿಲ್ಲ. ಗಾನವಿ ಏಜ್ಗಿಂತ ಇನ್ನಿಂದ ಏಜ್ ಅಲ್ಲಿ ನೀನ್ ಹಂಗಾರೆ ಏನು ಓದ್ಲೇ ಇಲ್ವ? ಹಂಗಾರೆ ಅವಾಗ ದನ ಕಾಯ್ತಿದ್ದ? ದನನು ಕಾದಿದ್ದೀನಿ. ಬೆಟ್ಟಿತ್ತಲ್ಲ ಮುರಿದ್ಬಿಡ್ತೀನಿ ಹಂಗೆ. ಏನಿಲ್ಲ ಕಂಟೆಂಟ್ ನಂಗೆ ಗೊತ್ತು, ಅದಕ್ಕೆ ಹಿಂಗ ಆಡ್ತಾ ಇದೀಯಾ. ಹೋಗ್ ಸುಮ್ನೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಈಗ ತಾನೇ ಒಂದು ವ್ಲಾಗನ್ನ ಎಂಡ್ ಮಾಡಿ ಈಗ ತಾನೇ ಹೊಸ ವ್ಲಾಗನ್ನ ಶುರು ಮಾಡಿದೆ. ಲಾಸ್ಟ್ ವ್ಲಾಗು ಆ್ಯಕ್ಚುಲಿ ಬೇಗನೆ ಎಂಡ್ ಮಾಡಿದೆ. ಒಂದೇ ದಿನ 2 ವ್ಲಾಗ್ ಮಾಡಿದೆ. ಏನಕ್ಕೆ ಅಂದರೆ ಗೈಸ್, ಮೊನ್ನೆ ಹಂಗೆ ನಾನು ನಮ್ಮಮ್ಮ ಒಂದು ಬೈಕ್ ಟ್ರಿಪ್ಪಿಗೆ ಹೋಗಿದ್ವಲ್ಲ, ಅದ್ರ ಬಂದಾದ್ಮೇಲೆ ನಾನು ವ್ಲಾಗನ್ನ ಎಡಿಟ್ ಅಂತೂ ಮಾಡಲಿಲ್ಲ. ರಾತ್ರಿ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅಂತ ಬಂದು ಮಲ್ಕೊಂಡೆ. ಅದಕ್ಕೆ ನೆಕ್ಸ್ಟ್ ಡೇ ವ್ಲಾಗ್ ಎಡಿಟ್ ಮಾಡೋಣ ಅಂತ ಕುತ್ಕೊಂಡೆ. ಬಟ್ ವ್ಲಾಗು ತುಂಬಾನೇ ಲೆಂತಿ ಇತ್ತು. ಸೊ ಅದಕ್ಕೆ ಜಾಸ್ತಿ ಎಡಿಟ್ ಮಾಡೋದಿತ್ತು. ಅದಕ್ಕೆ ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು 2 ವ್ಲಾಗನ್ನ ಮಾಡಿದ್ದು. ಹಾಗಂತ ಹ್ಯಾಪಿ ಶಿವರಾತ್ರಿ ಗೈಸ್. ಪಾಪ ವಿಶ್ ಮಾಡಿ ಪಾಪ ವ್ಯೂವರ್ಸಿಗೆ. ಹ್ಯಾಪಿ ಶಿವರಾತ್ರಿ ಗೈಸ್. ನಮ್ಮಪ್ಪ ನೋಡಿ ವೈಟ್ ಶರ್ಟ್ ಅಲ್ಲಿ ಹೆಂಗ್ ಕಾಣ್ತವ್ರೆ ಕಮೆಂಟ್ ಮಾಡಿ ಒಂದ್ಸಲ. ಸೂಪರ್ ಆಗಿ ಕಾಣ್ತಿದ್ದೀರಲ್ಲ ಪಾಪ. ಹೊಸ ಬಟ್ಟೆ ಅಲ್ಲ? ಹೌದಾ, ಹೊಸ ಬಟ್ಟೆನಾ? ಶಿವರಾತ್ರಿ ದಿನ ನಮ್ಮಪ್ಪ ಹೊಸ ಬಟ್ಟೆ ಹಾಕೊಂಡವ್ರೆ. ನಮ್ಮಮ್ಮ ಮಾಮೂಲಿ ಹೆಂಗವ್ರೆ ಹಂಗೆ ಸಿಂಪಲ್ ನ್ಯಾಚುರಲ್ ಸ್ಟಾರ್ ನಮ್ಮಮ್ಮ. ಗೈಸ್ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮಮ್ಮ ಎಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ರು ಅಂತ.
ಗೈಸ್ ನಮ್ಮ ಗಾನವಿ ಮಳಾಲಿಗೆ ಹೋಗ್ತೀನಿ ಅಂತ ಹೇಳಿದ್ಲ, ಅದಕ್ಕೆ ಅವಳನ್ನ ಬಸ್ ಸ್ಟ್ಯಾಂಡಿಗೆ ಬಿಡೋಣ ಅಂದ್ಬಿಟ್ಟು ಈಗ ಇಲ್ಲಿ ಡೈರಿ ಸರ್ಕಲ್ ಹತ್ರಕ್ಕೆ ಈಗ ಬಂದಿದ್ದೀನಿ. ಬಟ್ 4 ಗಂಟೆಗೆ ಬಸ್ ಇದೆ ಅಂತ ಹೇಳಿ ನಂಗೆ ಬಕ್ರ ಮಾಡಿದ್ಲು. 4 ಗಂಟೆಗೆ ಸ್ಟ್ಯಾಂಡಿಗೆ ಐತಂತೆ, ಇಲ್ಲಿ 4:15 ಆಗುತ್ತೆ. ಬರೋದ್ ಬೇಡವಾ ಇಲ್ಲಿಗೆ? ಒಟ್ನಲ್ಲಿ ನಂಗೆ ಬಕ್ರ ಮಾಡಿದ್ಲು. ಇವಾಗ ನಾನು ಬಸ್ ಬರಕ್ಕೆ ನಾನು ಕಾಯ್ತಿದ್ದೀನಿ. ಇವಳನ್ನ ಹಚ್ಬಿಟ್ಟು ನಾನು ಮನೆಗೆ ಹೋಗೋಣ ಅಂತ. ಜೊತೆಗೆ ಇವಾಗ ನನ್ನ ಐಫೋನ್ ಅಲ್ಲಿ ವ್ಲಾಗ್ ಮಾಡ್ತಿಲ್ಲ, ನಂದು ವಿವೋ ಫೋನಲ್ಲಿ ಈಗ ವ್ಲಾಗ್ ಮಾಡ್ತಿದ್ದೀನಿ. ಆ ಫೋನು ಚಾರ್ಜಿಗೆ ಹಾಕಿದ್ದೆ, ಜೊತೆಗೆ ವಿಡಿಯೋ ಬೇರೆ ಅಪ್ಲೋಡ್ ಬೇರೆ ಆಗ್ತಿತ್ತ. ಅದಕ್ಕೆ ಅದೇನಾದ್ರು ತಗೊಂಡ್ ಬಂದಿದ್ರೆ ನಂದು ಚಾರ್ಜ್ ಆಗ್ತಿರ್ಲಿಲ್ಲ, ಜೊತೆಗೆ ವಿಡಿಯೋನು ಅಪ್ಲೋಡ್ ಆಗ್ತಿರ್ಲಿಲ್ಲ. ಗೈಸ್ ನೋಡಿ, ಅಲ್ಲ ನಮ್ಮ ಹಿಂದೆ ಎಲ್ಲ ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ದಾರಲ್ಲೆಲ್ಲ ಬಸ್ಸಿಗೆ ಬರೋಕ್ಕೆ. ನಾನು ನಿಂಗೊಂದು ಚಾಲೆಂಜು, ಯಾರಾದರೂ ಒಬ್ಬರಿಗೆ ಅಣ್ಣ ನಿಮ್ಮದು ಯಾವ ಊರು, ಯಾವ ಬಸ್ಸಿಗೆ ಕಾಯ್ತಿದ್ದೀರಾ ಅಂತ ಕೇಳಬೇಕು. ನೀನು ಏನು ಕೇಳ್ತೀಯ? 1000 ರೂಪೀಸ್ ಚಾಲೆಂಜ್. ಗೈಸ್ ಇಲ್ಲ ಇಲ್ಲ ನಾನು ನಿಂಗೆ ಒಂದು ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ. ಕರೆಕ್ಟಾಗಿ ಮೋರಿಗೆ ಹೋಗೋಣ. 1 ಮಿನಿಟ್ ಟೈಮ್ ಕೊಡ್ತೀನಿ. ನೀನು ಏನು ಶಾಪಿಂಗ್ ಮಾಡ್ತೀನಿ ನಾನು ಅದಕ್ಕೆ ಪೇ ಮಾಡ್ತೀನಿ. ಮೋರಿಗೆ ಬೇಡ, ಮೋರಲ್ಲಿ ಏನು ತರಕಾರಿ ತಗೊಳ್ಳ ನಾನು. ಯಾಕೆ ಬಿಸ್ಕೆಟ್ ಇಲ್ವಾ? ಅದಿದೆ ಚಾಕ್ಲೇಟ್ ಇಲ್ವಾ? ಅದಕ್ಕಿಂತ ಬೇಕಾ ನಿಂಗೆ? ಆಯ್ತಾ ಗೈಸ್, 1 ಮಿನಿಟ್ ಗಾನವಿಗೆ ಚಾಲೆಂಜ್. ತಗೊಂಡಿದ್ದೆಲ್ಲ ಎತ್ತಿಸ್ಬಿಟ್ಟು ಇಲ್ಲ, ಏನ್ ಬೇಕಾದ್ರು ತಗ. ತರಕಾರಿ ತಗತ್ತೀಯ, ಮೆಣಸಿನ್ಕಾಯಿ ತಗತ್ತೀಯ, ಚಾಕ್ಲೇಟ್ ತಗತ್ತೀಯ, ಏನ್ ಬೇಕಾದ್ರು ತಗ. ಕರೆಕ್ಟಾಗಿ 60 ಸೆಕೆಂಡ್ಸ್. ಫಸ್ಟ್ ಮೋರಲ್ಲಿ ಚಾಲೆಂಜ್ ಮಾಡೋಣ. ಆಮೇಲೆ ವ್ಯೂಸ್ ಬರುತ್ತೆ, ಆಮೇಲೆ ದುಡ್ಡು ಬರುತ್ತೆ, ಆಮೇಲೆ ಮತ್ತೆ ನೆಕ್ಸ್ಟ್ ಸ್ವಲ್ಪ ನೇವ್ರಾಗ ಹೋಗೋಣ. ಬೆಂಗಳೂರಿಗೆ ಹೋಗೋದ್ರೆ ನಾವು ಮುಂದಿನ ವರ್ಷಕ್ಕೆ ಚಾಲೆಂಜ್ ಮಾಡ್ತೀವಿ. ನೋಡಿ ನಿನ್ನಿಷ್ಟ ಗೈಸ್. ಆಯ್ತಾ? ರೆಡಿನಾ? ಯಾವತ್ತು? ನಾಳೆ ಸಂಜೆ. ಸರಿ, ನೋಡೋಣ. ನಮ್ಮ ಗಾನವಿಗೆ 1 ಮಿನಿಟ್ ಚಾಲೆಂಜ್. ಅವಳು ಏನು ಶಾಪಿಂಗ್ ಮಾಡ್ತಾಳೆ ಅದಕ್ಕೆ ನಾನು ಪೇ ಮಾಡ್ತೀನಿ. ಯಾವ ಬಸ್ ನೋಡೋದು? ಅದೇ ಬೆಂಗಳೂರು ಬಸ್ ಅನ್ಸುತ್ತೆ. ಗೈಸ್, ನಮ್ಮ ಗಾನವಿನ ಬಸ್ಸಿಗೆ ಹತ್ತಿಸ್ತಿರ್ಬೇಕಿದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ನನ್ನ ಮಗಂದು ಅದ್ರಲ್ಲಿ ವಿಡಿಯೋನೇ ಆಗಿಲ್ಲ ಆ ವಿವೋ ಫೋನಲ್ಲಿ. ಅವಳು ನಾ ಬಸ್ಸಿಗೆ ಹತ್ತಿಸಿ ಮನೆ ಕಡೆಗೆ ಬಂದೆ. ಗೈಸ್, ನಾವು ಅಮ್ಮಂಗೆ ಹೇಳ್ದೆ ನೋಡಿ, ಇಲ್ಲಿ ಏನು ಟಮಟ ಏನು ಮಾಡಿಲ್ವಲ್ಲ ಅಂತ. ಬಟ್ ನಾವು ಅಮ್ಮ ಒಂದೇ ಗಳಿಗೆ ಹೆಂಗ್ ಮಾಡೋರು ನೋಡಿ ಇಲ್ಲಿ. ನಾನೇ ಹೇಳಿದ್ ಪಾಪ ಅಮ್ಮಂಗೆ ಟಮಟ ಮಾಡಕ್ಕೆ. ಒಂದು ಕೊಡ್ತಾ ಇದೀಯಾ? ಅರ್ಧ ತಿನ್ನಂತ. ಹೌದಾ? ಹಂಗಾರೆ ಇತ್ತಾಗ ನೀನು ತಿನ್ನಮ್ಮ. ಏನ್ ಪಾಪ? ಈಗಲೂ ಗಟ್ಟಿ ಟಮಟ ತಿನ್ನಲ್ವಾ ನೀನು? ಅದ ತಿಂತೀನಿ, ಆದ್ರೆ ಚಂದ ಮೆತ್ತಿಗಿರೋ ಟಮಟ ಚಂದ ಗಟ್ಟಿಗಿರೋದ್ಕಿಂತ. ನಿಂಗೆ ಅದಮ್ಮ ಇಷ್ಟ ಗಟ್ಟಿನ ಯಾವುದು? ಇದೇ ತಾನೆ, ಇದೇ ಚಂದ. ಹೇಳಿ ಇರೋದು 4 ಜನ ಮನೇಲಿ ಅಲ್ಲ, 3 ಜನ ಮನೇಲಿ. ಅಮ್ಮ ಹೆಂಗೆ ಹೇಳ್ತೀರ ಹಂಗೆ ಹ್ಞೂ ಅಂತೀರ 3 ಜನ. ನಾನೊಬ್ಬ ಒಂದು ಏನ್ ಹೇಳ್ಬೇಕು ನಾನು ಅಲ್ವಾ? ಹೇಳಿದ್ರು ಪ್ರಯೋಜನ ಏನಪ್ಪ? ಅಲ್ಲ, ಅಮ್ಮ ಹೇಳ್ತೀರ ಹಂಗೆ 3 ಜನ. ನೀನಾಗ್ಲಿ, ಅವಳಾಗ್ಲಿ, ಅಮ್ಮ ಆಗ್ಲಿ. ಏನೋ ಪ್ರಬಂಧ ಇದ್ರೆ ಒಂಚೂರು ನನ್ ಕಡೆ ಹ್ಞೂ ಅಂತಾನೆ. ಆಯ್ತಾ? ಇಲ್ಲಾಂದ್ರೆ ಅದೇನೇ ಇಲ್ಲೇ ಅಮ್ಮ ಹಿಂಗೆ ಹೇಳತ್ ಹಂಗೆ. ಅಲ್ಲ, ನನಗೆ ಮೆತ್ತಗಿರೋ ಟಮಟ ಇಷ್ಟ, ಅದು ನಂಗೆ ಇಷ್ಟ. ಅದನ್ನ ಹೇಳತ್ತಪ್ಪ. ಅಲ್ಲ, ನೀನು ಅವಾಗ ಏನಂತಿದ್ದೆ? ಅಲ್ಲಿ ಕಡಿಯಕ್ಕಾಗಲ್ಲ, ಅದಕ್ಕೆ ನಾನು ಮೆತ್ತಗಿರೋ ಟಮಟ ತಿನ್ನೋದು ಅಂತಿದ್ದೆ. ಒಟ್ನಲ್ಲಿ ಅದು ಇಷ್ಟಪಟ್ಟು ತಿಂತಿದ್ನ. ಆಯ್ತಾ? ಈಗ ದೊಡ್ಡನಾಗಿದೆ, ಈಗಲೂ ಅಲ್ಲಿ ಕಡಿಯಕ್ಕೆ. ಅಲ್ಲ, ಈಗ ನನಗೆ ಯಾವ್ದು ಇಷ್ಟ ನಾನು ಅದನ್ನ ತಿಂತೀನಿ ಪಾಪ. ನೋಡು, ಅಮ್ಮನೂ ಅಷ್ಟೇ. ನಿನ್ಗೆ ಇಷ್ಟ ಆಗಿರೋದೇ ಮಾಡುತ್ತೆ, ನಮ್ಗೆ ಇಷ್ಟ ಆಗಿರೋದೇ ಮಾಡುತ್ತೆ. ಆಯ್ತು ಪಾಪ. ಅಲ್ಲ, ಯಾಕೆ ಇವತ್ತು ಕ್ಯಾರೆಟ್ ಇಂದ ಇದ್ ಮಾಡಿರ್ಲಿಲ್ವಾ ನಿಮಗೆ ಅಂತ ಸಪ್ರೇಟ್? ಕೋಸಂಬರಿ ಅದೇನ್ ಚೆನ್ನಾಗಿರ್ಲಿಲ್ಲ, ಉಪ್ಪಾಗಿತ್ತು. ಉಪ್ಪಾಗಿತ್ತ? ಕಣ್ಮಗನೆ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಕಾಳು ಹಾಕ್ಬೇಕಾಯ್ತು. ಇದೇ ಜಾಸ್ತಿ ಆಕೈತೆ. ಏನೋ ಅದೇ ಕ್ಯಾರೆಟೇ ಜಾಸ್ತಿ ಆಕೈತೆ. ಕ್ಯಾರೆಟ್ ಅಲ್ಲಿ ಮಾಡೋದು ಅದನ್ನ. ನಾನು ಅವಾಗ ಹೇಳಿಲ್ವ ಕ್ಯಾರೆಟ್ ಜಾಸ್ತಿ ಹಾಕಿದ್ವಿ ಅಂತ. ಅದು ಸಾಂಬಾರ್ ಸೊಪ್ಪು ಹಾಕೈತಾ ನೋಡು. ಯಾವ್ದಕ್ಕೆ? ಅದು ಇದಕ್ಕೆ ಕೋಸಂಬರಿಗೆ. ಹೌದಾ? ಸಾಂಬಾರ್ ಸೊಪ್ಪು ಹಾಕಿಲ್ಲ. ತಿಂದಲ್ಲ, ಹಾಕಿರ್ತಿಲ್ವ? ಏನಪ್ಪ ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ. ಹಾಕಿದೀನಿ. ಈ ಟಮಟನು ಚೆನ್ನಾಗೈತಲ್ಲ. ಚೆನ್ನಾಗಿರ್ಲಿ ಚೆನ್ನಾಗಿಲ್ದವಾಗ್ಲಿ ಎಲ್ಲ ತಿನ್ನದ್ ಪಾಪ. ಸುಮ್ಮನೆ ಏನ್ ಮಾಡೋದ ಮಗನೇ ಅಲ್ವಾ? ತಿನ್ನಿ, ಮತ್ತೆ ಯಾಕೆ ಇಷ್ಟುದ್ದ ಯಾಕೆ ಲಚ್ಚರ್ ಕೊಡ್ಬೇಕು? ಅದ್ರಲ್ಲಿ ಸುಮಾರು ಐಟಮ್ ಹಾಕ್ತೀರಾ. ಏನ್ ಹಾಕಿದೆ ಇದರಲ್ಲಿ? ಕಾಯ್ಚೂರಿ ರುಬ್ಬಾಗೈತ್ ಪಾಪ. ಏನ ದ್ರಾಕ್ಷಿ ಗೋಡಂಬಿ ಅಲ್ಲ, ಟಮಟನ್ ದ್ರಾಕ್ಷಿ ಗೋಡಂಬಿ ಹಾಕ್ತಾರ. ಅದ ಉಂಡೆಗೆ ಹಾಕದ. ದ್ರಾಕ್ಷಿ ಹಾಕಲ್ಲ ಬಿಡು. ದ್ರಾಕ್ಷಿ ಹಾಕಲ್ಲ. ಯಾಕೆ ಬಾದಾಮಿ ಮೇಲೆ ಹಾಕಲ್ವ? ಬಾದಾಮಿ ಹಾಕಲ್ವಾ?
ಯಾವ್ದಕ್ಕೆ ಟಮಟಾಗ ತಿಂದಿದ್ರೆ ತಾನೆ. ರೆಸಿಪಿ ನೋಡಪ್ಪ, ಪಪ್ಪ ಹೇಳ್ಕೊಡೋದು ಹಿಂಗೆ. ನಮ್ಮ ಅಮ್ಮ ಇವೆಲ್ಲ ಹಾಕಿ ಮಾಡೋದು ಗೊತ್ತಾಯ್ತಾ. ಬಾದಾಮಿ ಹಾ ಟಮಟಾಗೆ ಹಾ. ನಮ್ಮ ಮನೇಲಿ ಮಾಡಿದ್ರೆ ವಾರಗಟ್ಲೆ ಸಾರು ಅನ್ನೋರಿ ಅವಾಗ ಹಬ್ಬದ ದಿನ ಮಾತ್ರ ಕಂಚೋಬ. ಯಾವ ಹಬ್ಬದಲ್ಲಿ ಗೊತ್ತಾ ಇದು ಹೇಳ್ತೀನಿ, ಯುಗಾದಿ ಆಯ್ತಾ. ಇದು ಏನು ಬೆಳಕಟ್ಟು, ಇದು ಏನಪ್ಪ ಅದು ಇದು ಮಾಡೋದು ನಮಗೆ ಒಬ್ಬಿಟ್ಟು. ಅದು ಒಬ್ಬಿಟ್ಟು ಸಾರು ಒಂದು ವಾರ ಇಟ್ಕೊಂಡು ನಾವೇ ತಿನ್ನುವು, ಹಂಗಿರೋದು ಸಾರು ಯುಗಾದಿಲಿ. ಅದು ಬಿಟ್ರೆ ಮಾತ್ರ ಷಷ್ಠಿ ಹಬ್ಬದಲ್ಲಿ ನಿನ್ನ ಅದಕ್ಕೆ ಹಂಗೆ ಕಾಯಿಸ್ತಾ ರುಚಿ ಬರೋದು. ಆಗ ದುಡ್ಮೆನೆ ಇಲ್ಲ, ತಿನ್ನೋರು ಅಷ್ಟು ಜನ ಅವಾಗ ಬಾದಾಮಿ ತಂದು ಹಾಕ್ತಿದ್ರು ಅಂದ್ರೆ. ಹಬ್ಬಕ್ಕೆ ಒಂದೊಂದ್ಸರಿ ಮಾಡೋದು ಕಂಚೋಬ ಹಾಕಿ ಬಾದಾಮಿ ಗೋಡಂಬಿನೂ ಹಾಕಿರೋದು ಗೊತ್ತಾ. ನಾನು ಎಲ್ಲೂ ಕೇಳಿಲ್ಲ. ಅದು ರವೆ ಉಂಡೆ ಪಪ್ಪ ಹಾಕೋದು. ಯಾವ್ದಕ್ ತಾನೇ ಹಾಕೈತಪ್ಪ ಹೇಳಿ ನೀನೆ. ರವೆ ಉಂಡೆ ಮಾಡಿದಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋದಲ್ಲ. ಈಗ ದೇವಸ್ಥಾನಕ್ಕೆ ಎಷ್ಟು ಗಂಟೆ ಹಂಗೆ ಹೋಗೋಣ? ಎಷ್ಟು ಗಂಟೆಗೆ ಹೋಗೋದೇನೆ? ಹೊಸ ಬಟ್ಟೆ ಹಾಕೊಂಡು ಹೋಗ್ಬಿಟ್ಟು ಬರೋಣ ಬನ್ನಿ. ಗೈಸ್ ಟೈಮ್ ನೋಡಿ, ಇಲ್ಲಿ 7 ಗಂಟೆ ಆಗಕ್ಕೆ ಬಂದೈತೆ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇನ್ನೂ ಹೊರಟೆ ಇಲ್ಲ. ಎಷ್ಟು ಗಂಟೆಗೆ ಹೋಗೋದು ದೇವಸ್ಥಾನಕ್ಕೆ? ಹೋಗೋಣ ಈಗ. ಕಲ್ಲಂಗರಿ ಹಣ್ಣು ಕೊಟ್ಟವ್ರೆ, ತಿಂತಿದ್ದೀವಿ ಇಲ್ಲೇ ಹೊರಗಡೆ ಕೂತ್ಕೊಂಡು ಚಾಪೆ ಹಾಸ್ಕೊಂಡು. ಆದರೂ ಮಾತ್ರ ನಮ್ಮ ಹಿಮಾಲಯನ್ ಹೆಂಗ್ ಕಾಣುತ್ತೆ ನೋಡಿ, ಆ ಟಾಪ್ ಬಾಕ್ಸ್ ಅದೆಲ್ಲ ಹಾಕ್ಸಿರೋದಕ್ಕೆ ಸೇಮ್ ಈ ಏರೋಪ್ಲೇನ್ ನಿಂತೈತನಂಗೆ ಕಾಣುತ್ತಮ್ಮ. ಮಿಡಲ್ ಸ್ಟ್ಯಾಂಡ್ ಹಾಕ್ತಿದ್ರೆ ನೋಡಿ ಇಲ್ಲಿ ನಂಗೆ ಹಂಗೆ ಅನ್ಸುತ್ತೆ. ಅವ್ರವ್ರ ಗಾಡಿ ಅವ್ರಿಗೆ ಏನೇನು ಅನ್ಸುತ್ತೋ ಮಾತ್ರ. ನಿನ್ನ ಗಾಡಿ ಏನು ಅನ್ಸುತ್ತಮ್ಮ ನಿನ್ನ ಸ್ಕೂಟಿ ನೋಡಿದ್ರೆ? ಗೈಸ್ ಚಲೋ ದೇವಸ್ಥಾನಕ್ಕೆ ಈಗ ರೆಡಿ ಆಗಿದ್ದೀವಿ. ರೆಡಿ ಏನಿಲ್ಲ, ಬೆಳಗ್ಗೆನೆ ಸ್ನಾನ ಮಾಡಿದ್ದೆ. ನಮ್ಮಮ್ಮ ರೆಡಿ ಆಗಿರೋದು. ಗೈಸ್ ಕ್ಯೂ ನೋಡಿ ಗೈಸ್, ಕ್ಯೂ ದೇವಸ್ಥಾನ ಆ್ಯಕ್ಚುಲಿ ಅಲ್ಲಿರೋದು ಇಲ್ಲಿ, ಬಟ್ ಕ್ಯೂ ನೋಡಿ ಎಷ್ಟು ದೂರ ಅವ್ರಿಗೆ ಇದೆ. ಅಮ್ಮ ಇವಾಗ ಇಲ್ಲಿ ನಿನ್ನ ಯಾರು ಕಂಡಿಡ್ಬಿಟ್ಟು, ಆಂಟಿ ನೀವು ರೀಲ್ಸ್ ಮಾಡ್ತೀರಲ್ಲ, ಆಂಟಿ ನೀವು ರೀಲ್ಸ್ ಮಾಡ್ತೀರಲ್ಲ, ನಿಮ್ಮ ಮಗಂಗೆ ಡೈಲಿ ಬೇವರ್ಸಿ ಅಂತ ಯಾಕೆ ಆಂಟಿ ಅಂತೀರ ಅಂತ ಕೇಳಿದ್ರೆ ಹಾಂ ಏನಂತೀಯ? ಹಾಂ ಹೇಳಮ್ಮ. ಗೈಸ್ ದೇವಸ್ಥಾನ ಹತ್ರ ನಮ್ಮ ಅಮ್ಮನ ಫ್ರೆಂಡು ಲತಾ ಆಂಟಿ ಸಿಕ್ಕವ್ರು ನೋಡಿ ಇಲ್ಲಿ. ಹೇಳಿ ಆಂಟಿ. ಗೈಸ್ ಮನೆಗೆ ಬಂದಾಯ್ತು. ನಾವಮ್ಮ ಈ ಪ್ಯಾನರ್ಸ್ ಎಲ್ಲ ಹಿಮಾಲಯನಲ್ಲೇ ಇರ್ಲಿ ಅಂತ ಹೇಳೋರೆ ಗೈಸ್. ಗೈಸ್ ಏನು ಗೊತ್ತಾ, ನನ್ನ ಜೊತೆಗೆ ಈಗ ಧನುಷ್ಕೋಡಿಗೆ ಹೋದ್ರು ನಾನು ಆ ಪ್ಯಾನರ್ಸ್ ಹಾಕೊಂಡು ಹೋಗಲ್ಲ ಗೊತ್ತಾ. ಏನು ಗೊತ್ತಾ, ಲೆಗೇಜ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಇಟ್ಕೊಂಡು ಟ್ರಾವೆಲ್ ಮಾಡಬೇಕು. ಗೈಸ್ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಿಗೆ ನಾನು ಕಮೆಂಟ್ಗಳು ರಿಪ್ಲೈ ಕೊಡೋಕ್ಕೆ ಆಗಿರಲಿಲ್ಲ. ಏನಕ್ಕಂದ್ರೆ ನಿಮಗೆ ಗೊತ್ತಿತ್ತು ನಾನು ಬೆಂಗಳೂರು ಕಡೆ ಹೋಗಿದ್ದೆ, ಜೊತೆಗೆ ಅದ್ರ ನೆಕ್ಸ್ಟ್ ವ್ಲಾಗಲ್ಲೂ ನಾನು ರಿಪ್ಲೈ ಕೊಡಲಿಲ್ಲ ಅಂತ. ಸೊ ಚಲೋ ಗೈಸ್ ಈಗ ರಿಪ್ಲೈ ಕೊಡೋಣ. ಮೊನ್ನೆ ವ್ಲಾಗಿಗೆ ಯಾವುದು ನಾನು ಬೆಂಗಳೂರಿಗೆ ನಾನು ಅಮ್ಮ ರೈಡಿಗೆ ಹೋಗಿದ್ವಲ್ಲ ಬೆಂಗಳೂರಿಗೆ, ಅವಾಗ ಅವತ್ತಿನ ವ್ಲಾಗಿಗೆ ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ, ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ಸೊ ಇವಾಗ ರಿಪ್ಲೈ ಕೊಡೋಣ. ಪ್ರವೀಣ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಟೋಟಲ್ ಅಮೌಂಟ್ ಎಷ್ಟಾಯ್ತು ಅಣ್ಣ ಬೈಕಿಗೆ ಅಂತ. ಟೋಟಲ್ ಅಮೌಂಟ್ 4,02,000 ಆಯ್ತು ಬರೀ ಬೈಕಿಗೆ. ಬ್ರೋ ಕ್ರೂಸ್ ಕಂಟ್ರೋಲ್ ಇದೆಯಾ ಇದರಲ್ಲಿ? ಇಲ್ಲ, ಕ್ರೂಸ್ ಕಂಟ್ರೋಲ್ ಇಲ್ಲ ಬ್ರೋ. ಗರ್ಲ್ ಫ್ರೆಂಡ್ ಪ್ರ್ಯಾಂಕ್ ಮಾಡಿ. ಅಮ್ಮ ಬೈಕ್ ರೈಡ್ ವಾಸ್ ಕಂಫರ್ಟೇಬಲ್ ಅನ್ಸುತ್ತೆ, ಕಾರ್ ಡ್ರೈವ್ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ಸುತ್ತೆ. ಯಾವ್ದಮ್ಮ ನಿಂಗೆ ಬೈಕ್ ರೈಡ್ ಕಂಫರ್ಟ್ ಅನ್ಸುತ್ತಾ ಕಾರ್ ಕಂಫರ್ಟೇಬಲ್ ಅನ್ಸುತ್ತಾ? ಬ್ರೋ ಐ ಆಮ್ ಫ್ರಮ್ ನಾಗಮಂಗಲ ವಿಚ್ ಇಸ್ ನಿಯರ್ ಬೆಳ್ಳೂರ್ ಟೋಲ್ ವೇರ್ ಯು ಹ್ಯಾಡ್ ಬ್ರೇಕ್ಫಾಸ್ಟ್. ಐ ಆಮ್ ವಾಚಿಂಗ್ ಯುವರ್ ವಿಡಿಯೋಸ್ ಫ್ರಮ್ ದಿ ಸ್ಟಾರ್ಟಿಂಗ್. ಹೌದಾ ಬ್ರೋ, ಥ್ಯಾಂಕ್ ಯು ಪವನ್ ಅವರೇ. ಫೈನಲಿ ರೈಡ್ ವಿತ್ ಅಮ್ಮ ಇಸ್ ಕಂಪ್ಲೀಟೆಡ್. ಆಂಟಿ ಲುಕಿಂಗ್ ಗುಡ್ ಲೈಕ್ ಯುವರ್ ಸಿಸ್ಟರ್. ಹೋಪ್ ಆಂಟಿ ಸ್ಯಾಟಿಸ್ಫೈಡ್. ಒನ್ ಡೇ ಫುಲ್ ಆಂಟಿ ಹತ್ರ ವ್ಲಾಗ್ ಮಾಡ್ತೀನಮ್ಮ. ಫುಲ್ ಒಂದ್ ದಿನ ವ್ಲಾಗ್ ಫುಲ್ ಕಂಪ್ಲೀಟ್ ಆಗಿ ನಾನು ಹೆಂಗ್ ಮಾಡ್ತೀನಿ ಹಂಗೆ ಮಾಡ್ತೀಯಾ? ನಮ್ಮ ಅಮ್ಮಂಗೆ ಒಂದು ಚಾಲೆಂಜ್ ಕೊಡೋಣ, ಕಂಪ್ಲೀಟ್ ಆಗಿ ನಮ್ಮ ಅಮ್ಮನೇ ಬ್ಲಾಗ್ ಮಾಡಬೇಕು. ಅಮ್ಮ ಜೊತೆ ಬೈಕ್ ರೈಡ್ ಹೇಗಿತ್ತು ಬ್ರೋ? ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಅಮ್ಮನ ರೈಡ್ಗೆ ಕರ್ಕೊಂಡು ಹೋಗಿದ್ದು ಸೂಪರ್ ಬ್ರೋ. ಇಷ್ಟ ಆಯ್ತಾ ಬೈಕ್ ರೈಡು?
ಇಷ್ಟ ಆಯ್ತು. ಕಂಫರ್ಟೇಬಲ್ ಅನ್ನಿಸ್ತಾ? ಕಂಫರ್ಟೇಬಲ್ ಏನು ಅನ್ನಿಸ್ಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಗಾಡಿನೇ ಸುಮಾರು ಟೈಮಿಂದ ನಾನು ಹೋಗ್ತಾ ಇತ್ತಿಲ್ಲ ಗಾಡಿಲೆಲ್ಲ. ಸಡನ್ ಆಗಿ ದೊಡ್ಡ ಗಾಡಿಲಿ ಹೋಗಿದ್ದು. ಇವ್ನು ಗಾಡಿ ತಗೊಂಡ್ ಕರೆಕ್ಟಾಗಿ ವರ್ಷದ ಮೇಲೆ 5-6 ದಿನ ಆಗಿತ್ತು. ಹೌದೌದು. ಅವಾಗ ಹತ್ತಿದ್ದು ಅಲ್ಲಿವರೆಗೂ ಬೆಂಗಳೂರವರೆಗೂ ಹೆಚ್ಚು ಕಡಿಮೆ ಅಪ್ ಅಂಡ್ ಡೌನ್ 400 ಕಿಲೋಮೀಟ್ರ್ ಹೋಗಿ ಬಂದಿದೀವಿ. ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು, ಅಳ್ಳಾಡ್ಸಕ್ಕೆ ಆಗ್ತಾ ಇತ್ತಿಲ್ಲ ಆ ಥರ. ಈಗ ಒಂದು ಧೈರ್ಯ ಇದೆ ಹೋಗ್ಬಿಟ್ಟು ಬರ್ಬೋದು ಅಂತ. ಅಟ್ಲೀಸ್ಟ್ 1 ಗಂಟೆ ಅಥವಾ 1.5 ಗಂಟೆಗಾರ ಬ್ರೇಕ್ ಬೇಕು. ಗೈಸ್, ಇಷ್ಟ ಆಗಿತ್ತು ಕಮೆಂಟ್ಗಳು. ಮತ್ತೆ ಏನಾದ್ರು ಡೌಟ್ ಇದ್ರೆ ಈ ಬ್ಲಾಗಲ್ಲಿ ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ನಿಮಗೆ ಕಮೆಂಟ್ಗೆ ರಿಪ್ಲೈ ಕೊಡ್ತೀನಿ ಗೈಸ್. ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.